ನಮ್ಮ ಭಾಗದಲ್ಲಿ ಬಹಳ ಅದ್ಭುತವಾಗಿ ಆಚರಣೆ ಮಾಡುವಂತಹ ಹಬ್ಬ ಅಂದ್ರೆ ಹೊನ್ಹುಗ್ಗಿ ಹಬ್ಬ ಅಂತ. ಹೊನ್ಹುಗ್ಗಿ ಎನ್ನುವಂತಹ ಶಬ್ದದಲ್ಲಿ ಎರಡು ಶಬ್ದಗಳಿದಾವೆ, ಒಂದು ಹೊನ್ನು ಮತ್ತೊಂದು ಹುಗ್ಗಿ. ಹೊನ್ನು ಅಂದ್ರೆ ಬಂಗಾರ, ಹುಗ್ಗಿ ಅಂದ್ರೆ ಸಿಹಿಯಾದಂತಹ ಪಾಯಸ ಅಂತ ಅರ್ಥ. ಶಿವಲೋಕದಲ್ಲಿದ್ದಂತಹ ಶಿವನು ಭೂಲೋಕದಲ್ಲಿ ರೈತರಿಗೆ ಸಹಾಯ ಮಾಡೋದಕ್ಕಾಗಿ ಯಾರಾದ್ರೂ ಹೋಗ್ಬೇಕು ಅಂತ ತನ್ನ ಗಣಗಳನ್ನೆಲ್ಲ ಸಭೆ ಕರೆದು ಎಲ್ಲರತ್ರನೂ ಮನವಿ ಮಾಡ್ಕೊಳ್ತಾನೆ. ಆದ್ರೆ ಯಾರೂ ಸಹಿತ ಭೂಲೋಕದಲ್ಲಿ ರೈತರಿಗೆ ಸಹಾಯ ಮಾಡೋದಕ್ಕಾಗಿ ಮುಂದೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ರೈತರಿಗೆ ಸಹಾಯ ಮಾಡೋದಂದ್ರೆ ಕಷ್ಟವಾದಂತಹ ಕೆಲಸ ಅಂತ ಎಲ್ಲರೂ ದೂರ ಉಳಿತಾರೆ. ಆಗ ಶಿವನು ಒಂದು ಉಪಾಯವನ್ನು ಮಾಡ್ತಾನೆ. ಹುಗ್ಗಿಯನ್ನು ತಯಾರು ಮಾಡಿ ಅದರಲ್ಲಿ ಹೊನ್ನನ್ನು ಹಾಕಿ ಯಾರ ತಟ್ಟೆಯಲ್ಲಿ ಹೋಗಿ ಈ ಹೊನ್ನು ಮತ್ತು ಹುಗ್ಗಿ ಬೀಳ್ತದೋ ಅವರೇ ಭೂಲೋಕದಲ್ಲಿ ಹೋಗಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಶಿವನು ಆದೇಶವನ್ನು ಮಾಡ್ತಾನೆ. ಹೀಗೆ ಎಲ್ಲರ ತಟ್ಟೆಯಲ್ಲೂ ಸಹಿತ ಹುಗ್ಗಿಯನ್ನ ಬಡಿಸ್ತಾ ಬಂದಂತಹ ಸಂದರ್ಭದಲ್ಲಿ ಆ ಹೊನ್ನು ಮತ್ತು ಹುಗ್ಗಿ ಎರಡೂ ಹೋಗಿ ಬೀಳುವಂಥದ್ದು ನಂದಿಯ ತಟ್ಟೆಯಲ್ಲಿ, ಎತ್ತಿನ ತಟ್ಟೆಯಲ್ಲಿ ಬೀಳುತ್ತದೆ. ಅವತ್ತಿನಿಂದ ಹಿಡಿದು ಭೂಲೋಕದಲ್ಲಿ ರೈತನಿಗೆ ಸಹಾಯ ಮಾಡೋದಕ್ಕಾಗಿ ಎತ್ತುಗಳು ಬಂದು ನಿಂತುಕೊಳ್ಳುತ್ತವೆ. ಹೊನ್ನುಗ್ಗಿಯ ದಿವಸ ಎತ್ತಿಗೆ ಸಿಂಗಾರವನ್ನು ಮಾಡಿ, ನಂದಿಗೆ ಸಿಂಗಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಹೊನ್ನನ್ನ ಕಾಲಿಗೆ ಕೋಡಿಗೆ ಮುಟ್ಟಿಸಿ, ಈ ಹೊನ್ನು ನಿನ್ನ ಕಾಲಿಗೆ ಸಮಾನ, ನಮ್ಮ ಸಂಪತ್ತಾಗ್ಲಿ ಬಂಗಾರ ಆಗ್ಲಿ ಬೆಳ್ಳಿ ಆಗ್ಲಿ ಏನೇ ರೈತನಿಗೆ ಬಂದ್ರು ಅದೆಲ್ಲವೂ ಸಹಿತ ನಿನ್ನ ಕಾಲಿಗೆ ಸಮಾನ ಅಂತ ಹೇಳಿ ಕಾಲಿಗೆ ಆ ಹೊನ್ನನ್ನ ಮುಟ್ಟಿಸಿ ಆ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವಂತಹ ಬಹಳ ಅದ್ಭುತವಾದಂತಹ ವಿಶಿಷ್ಟ ಆಚರಣೆಯನ್ನ ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ.